ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈದ್ ಮಿಲಾದ್ ಆಚರಣೆ ಹಾಗೂ ಮೆರವಣಿಗೆಯಲ್ಲಿ ಡಿಜೆ ಪಟಾಕಿ ನಿಷೇಧ. ಚಿಂತಾಮಣಿ ನಗರದಲ್ಲಿ ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸಲು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಚಿಂತಾಮಣಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿ ಇದೇ ವೇಳೆ ತಿಳಿಸಿದ್ದಾರೆ. ಇನ್ನು ಕೆಲವು ಪ್ರಮುಖ ನಿಯಮಗಳು ಹಾಗೂ ನಿಬಂಧನೆಗಳನ್ನು ಜಾರಿಗೆ ತಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೆರವಣಿಗೆ ಹಾಗೂ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿಜೆ ಬಳಸಲು ಅನುಮತಿ ಇರುವುದಿಲ್ಲ. ಇನ್ನು ಟ್ಯಾಬ್ಲೋಗಳಿಗೆ ಅನುಮತಿ ಇರುವುದಿಲ್ಲ. ನಿಯಮ ಬಾಹಿರವಾಗಿ ಹಾಗೂ ಅನುಮತಿ ಇಲ್ಲದೆ ಪಟಾಕಿ ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ನಗರದಲ್ಲಿ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಅಳವಡಿಸಲು ಸ್ಥಳೀಯ ನಗರಸಭೆಯಿಂದ ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕು ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ. ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದರದ್ದು ಈ ಏನು ಮೆರವಣಿಗೆ ಏನು ಬೇಕೋ ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕು. ಎಲ್ಲರೂ ನಮ್ಮ ಜೊತೆ ಪೊಲೀಸ್ ಜೊತೆ ಕೈ ಜೋಡಿಸಬೇಕು. ಮತ್ತು ಇನ್ನೇನಾದರೂ ಬೇರೆ ಥರ ಇಲ್ಲೀಗಲ್ ಕಂಡಿಸಿದ್ರೆ ಖಂಡಿತ ನಮ್ಮ ಪೊಲೀಸ್ ಸ್ಟೇಷನ್ಗೆ ವರದಿ ಮಾಡಬೇಕು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅದಕ್ಕೇನಿದೆ ಕಾನೂನುಬದ್ಧವಾದ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ. ಹಾಗಾಗಿ ಈ ನಮ್ಮ ಏನು ಪೊಲೀಸ್ ನಿಬಂಧನೆಗಳಿದೆ ಎಲ್ಲರೂ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋಗ್ತಾ ಈ ಏನು ಈದ್ ಮಿಲಾದ್ ಇದೆ